ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಈಗ ಕಹಿ ಅನುಭವ ಆಗ್ತಾ ಇದೆ. ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಈಗ ಸಾಕಷ್ಟು ಪರದಾಟ ಆಗ್ತಾ ಇದೆ. ಸದ್ಯಕ್ಕೆ ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆ ಇಲ್ಲ ಅಂತ ಡಿಸಿ ಹೇಳ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಗೃಹ ಬಳಕೆ ಗ್ಯಾಸ್ ಮಾರಾಟವಾದರೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಮಂಡ್ಯ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಡಾಕ್ಟರ್ ಕುಮಾರ್, ಗ್ಯಾಸ್ ಸಮಸ್ಯೆ ಬಗ್ಗೆ ಜನರಲ್ಲಿ ಆತಂಕ ಎದುರಾಗಿದೆ. ಗ್ಯಾಸ್ ಏಜೆನ್ಸಿಗಳ ಜೊತೆ ಮೀಟಿಂಗ್ ಕೂಡ ನಡೆಸಲಾಗಿದೆ. ಯಾರು ಕೂಡ ಮುಂಗಡ ಬುಕ್ಕಿಂಗ್ ಅನ್ನು ಮಾಡಬೇಡಿ. ಮಂಡ್ಯದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಅಷ್ಟೇ ಅಲ್ಲ, ಡೊಮೆಸ್ಟಿಕ್ ಗ್ಯಾಸು ಸಾಕಷ್ಟು ಕಡೆ ಈಗ ವಿಳಂಬ ಆಗ್ತಾ ಇದೆ. ಸಾಕಷ್ಟು ಜನ ಈಗ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಬುಕ್ ಮಾಡೋಕ್ಕೆ ಹೋದರೆ ಬುಕ್ ಆಗ್ತಾ ಇಲ್ಲ ಅನ್ನುವಂತಹ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಮನೇಲಿ ಕೂತ್ಕೊಂಡು ಬುಕ್ ಮಾಡುವಂಥ ಕಾಲ ಹೋಯಿತು. ಈಗ ಗ್ಯಾಸ್ ಏಜೆನ್ಸಿ ಸೆಂಟರ್ ಹತ್ರನೇ ಈಗ ಕ್ಯೂ ಅಲ್ಲೇ ನಿಂತ್ಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮುಂಗಡ ಬುಕ್ಕಿಂಗ್ ಮಾಡಬೇಡಿ ಅಂತ. ಸೊ ಮಧ್ಯ ಪ್ರಾಚ್ಯ ಏಷ್ಯಾ ದೇಶಗಳ ನಡುವೆ ನಡೀತಾ ಇರತಕ್ಕಂತ ಯುದ್ಧದ ಹಿನ್ನೆಲೆಯಲ್ಲಿ ಏನು ನಮ್ಗೆ ಅಡಿಗೆ ಅನಿಲ ಗ್ಯಾಸ್ ಬಳಕೆಗೆ ಬೇಕಾಗಿರ್ತಕ್ಕಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಜನರಲ್ಲಿ ಒಂದು ಆತಂಕ ಇದೆ. ಸೊ ಈಗಾಗಲೇ ನಾನು ಎಲ್ಲ ಸಂಬಂಧಪಟ್ಟಂತ ಗ್ಯಾಸ್ ಏಜೆನ್ಸಿ ಅವ್ರನ್ನ ಕರೆದು ಸಭೆಯನ್ನು ಕೂಡ ಮಾಡಿದ್ದೇನೆ. ಸಭೆಯನ್ನ ಮಾಡಿ ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ನಮಗೆ ಬಹಳ ಮುಖ್ಯವಾಗಿ ಮೊದಲನೇ ಅಂಶ ನಾನು ಸ್ಪಷ್ಟೀಕರಣ ಮಾಡ್ಲಿಕ್ಕೆ ಇಚ್ಛೆ ಪಡುವಂಥದ್ದು, ಯಾವುದೇ ಸಾರ್ವಜನಿಕರು ಸದ್ಯಕ್ಕೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು, ಗ್ಯಾಸ್ ಸಿಗೋದಿಲ್ಲ ಅಂತ ಹೇಳಿ ಮುಂಗಡವಾಗಿ ಪ್ಯಾನಿಕ್ ಕಾಲನ್ನ ಬುಕ್ ಮಾಡುವ ಮೂಲಕ ಮುಂಗಡವಾಗಿ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ಅದನ್ನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಮೂರನೇದು, ನಮ್ಮ ಜಿಲ್ಲೆಗೆ ಪ್ರತಿನಿತ್ಯ ನಮ್ಮ ಒಂದು ಬೇಡಿಕೆಗೆ ಅನುಸಾರವಾಗಿ 11,800 ಗ್ಯಾಸ್ ಸಿಲಿಂಡರ್ಗಳು, ಸಿಂಗಲ್ ಗ್ಯಾಸ್ ಸಿಲಿಂಡರ್ಗಳು ಬೇಕು. ಸರಿಸುಮಾರು ನಮ್ಗೆ 2,80,000 ಪ್ರತಿ ತಿಂಗಳಿಗೆ ಬೇಕು. ಪ್ರತಿ ದಿನ ನಮ್ಮ ಏನು ಗ್ಯಾಸ್ ಏಜೆನ್ಸಿಗಳಿದೆ, ನಮ್ಗೆ 3 ಗ್ಯಾಸ್ ಏಜೆನ್ಸಿಗಳಿದೆ. ಆ 3 ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆದು ಸಭೆ ಮಾಡಿದ್ದೇವೆ. ನಮ್ಗೆ 11,000 ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಇಂಡೆಂಟ್ ರೈಸ್ ಮಾಡಿ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಮಧ್ಯ ಪ್ರಾಚ್ಯ ಏಷ್ಯಾ ದೇಶಗಳ ನಡುವೆ ನಡೀತಾ ಇರತಕ್ಕಂತ